ಡೆಲ್ಲಿ ಸ್ಫೋಟದ ಹಿಂದೆ ಟೆರರ್ ಡಾಕ್ಟರ್ಗಳ ಕೈವಾಡ ಇದೆ. ಹಾಗಾಗಿ ಭದ್ರತಾ ಪಡೆಗಳ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೋರ್ವ ಡಾಕ್ಟರ್ ಉಗ್ರನನ್ನ ಪೊಲೀಸರು ಬಂಧಿಸಿದ್ದಾರೆ. ಶ್ರೀನಗರದಲ್ಲಿ ಡಾಕ್ಟರ್ ತಜಾಮುಲ್ ಅರೆಸ್ಟ್ ಆಗಿದ್ದಾನೆ. ಶ್ರೀನಗರದ SHMS ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ ಈ ಶಂಕಿತ ಭಯೋತ್ಪಾದಕ ತಜಾಮುಲ್ ಭಯೋತ್ಪಾದಕಿ ಶಾಹೀನ್ ವಿಚಾರಣೆಯ ಸಂದರ್ಭದಲ್ಲಿ ಆತನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ JNK ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಫರೀದಾಬಾದ್ನಲ್ಲಿ ಸಿಕ್ಕಿಬಿದ್ದಂತಹ ಉಗ್ರರ ಜೊತೆ ತಜಾಮುಲ್ಗೆ ಸಂಪರ್ಕ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಂಜು, ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಎಷ್ಟು ವೈದ್ಯರನ್ನ ಡಾಕ್ಟರ್ಸ್ಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಜೊತೆಗೆ ಈಗ ಅರೆಸ್ಟ್ ಆದಂತಹ ತಜಾಮುಲ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ವೀಣಾ, ಈ ತನಕ 3 ಜನ ಡಾಕ್ಟರ್ಗಳು, ಉಳಿದಂತೆ ಬೇರೆ ಬೇರೆ ಸಹಾಯಕ್ಕೆ ನಿಂತಂತವರು, ಅವರ ಸಿಸ್ಟರ್ಗಳು ಮತ್ತೆ ಫಾದರ್ ಎಲ್ಲರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಆ ಬಂಧನವನ್ನ ಕೂಡ 3 ಜನ ಡಾಕ್ಟರ್ಗಳನ್ನ ಮಾಡಿದ್ರು. 4ನೇವನು ಇವನು ಆಗಬೇಕಾಗಿದ್ದು ಬ್ಲಾಸ್ಟ್ ಮಾಡಿದ. ಅದಾದ ನಂತರ ಪೂರ್ತಿಯಾಗಿ ಇಡೀ ಚಿತ್ರಣ ಜಮ್ಮು ಕಾಶ್ಮೀರಿಗೆ ಶಿಫ್ಟ್ ಆಗಿರುವಂತದ್ದು ನೀವು ನೋಡ್ಬೋದು. ಎಲ್ಲರ ಲಿಂಕು ಕೂಡ ಅಲ್ಲಿಗೆ ಬಂದು ನಿಲ್ತಾ ಇರುವಂತದ್ದು. ಅವರು ಟೆಲಿಗ್ರಾಫ್ ಅಲ್ಲಿ ಅವರು ಮಾಡಿಕೊಂಡಂತ ವರ್ಕ್ ಅನ್ನ ಡಿಕೋಡ್ ಮಾಡಿದಾಗ ಅವರು ಗ್ರೂಪ್ ಅನ್ನ ಒಂದು ರಚನೆ ಮಾಡಿಕೊಂಡು ಯಾರ್ಯಾರ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಪೂರ್ತಿಯಾಗಿ ಈಗ ಪೊಲೀಸರ ಬಳಿ ಇದೆ, ತನಿಖಾ ಸಂಸ್ಥೆಗಳ ಬಳಿ ಇದೆ. ಒಂದೊಂದಾಗಿ ಅದರನ್ನ ಎಕ್ಕಿ ತೆಗೆಯುವಂತ ಕೆಲಸ ಆಗ್ತಾ ಇರುವಂತದ್ದು. ಈಗ ಡಾಕ್ಟರ್ ಒಬ್ಬರನ್ನ ಶ್ರೀನಗರದಲ್ಲಿ ವಶಕ್ಕೆ ತೆಗೆದುಕೊಂಡು ಬಂಧನವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ರು. ಪೂರ್ತಿಯಾಗಿ ಇಡೀ ಚಿತ್ರಣ ಅವರ ನೆಟ್ವರ್ಕ್ ಅನ್ನ ನೋಡಿಕೊಂಡ ಸಂದರ್ಭದಲ್ಲಿ ಅವರು ಮಾಡಲಿಕ್ಕೆ ಇದ್ದಿದ್ದು ಬಹುತೇಕ ಜಮ್ಮು ಕಾಶ್ಮೀರದಲ್ಲೇ ಮಾಡಬಹುದಾಗಿತ್ತು ಅನ್ನುವಂಥದ್ದಿತ್ತು. ಆದ್ರೆ ಜಮ್ಮು ಕಾಶ್ಮೀರ ಬೇರೆ ಪೆಹಲ್ಗಾವ್ ರೀತಿಯಲ್ಲಿ ಬೇರೆ ಪಾಕಿಸ್ತಾನದಿಂದ ಬಂದು ಮಾಡಲಿಕ್ಕೆ ಅವಕಾಶಗಳಿದ್ದದನ್ನ ಪೆಹಲ್ಗಾವ್ ಘಟನೆ ನಡೆದ ಬಳಿಕ ಅವರು ತಮ್ಮ ಜಾಗವನ್ನ ಬದಲಾಯಿಸಿಕೊಂಡ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅದಾದ ನಂತರ ಈ ಕಾರ್ ಪರ್ಚೇಸಿಂಗ್ ಇರ್ಬೋದು, ಹರಿಯಾಣಕ್ಕೆ ಶಿಫ್ಟ್ ಆಗೋದಿರ್ಬೋದು, ಮತ್ತೆ ದೆಹಲಿಯನ್ನ ಟಾರ್ಗೆಟ್ ಮಾಡುವಂತದ್ದಿರ್ಬೋದು, ರಾಷ್ಟ್ರ ರಾಜಧಾನಿಯನ್ನ, ಇವೆಲ್ಲವೂ ಕೂಡ ಬೆಳವಣಿಗೆಗಳು ನಡೆದಿದೆ. ಅದರ ಜೊತೆಗೆ ಬೆಂಗಾವಲಾಗಿ ನಿಂತಿದ್ದು ಈ ಡಾಕ್ಟರ್ಗಳ ಪಡೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಡಾಕ್ಟರ್ ಮಾಡ್ಯೂಲ್ ಏನಿದೆ, ಈ ಹಿಂದೆ ನಾವು ಪ್ರೊಫೆಸರ್ ಮಾಡ್ಯೂಲ್ಗಳನ್ನ ನೋಡ್ತಾ ಇದ್ವಿ, ಈಗ ಡಾಕ್ಟರ್ ಮಾಡ್ಯೂಲ್ ಅನ್ನು ತಂದಿರುವಂತದ್ದು. ಎಲ್ಲರನ್ನೂ ಕೂಡ ಈ ಜಿಹಾದಿ ಅಥವಾ ದೇಶದ ವಿರುದ್ಧ ಈ ರೀತಿಯ ಕೃತ್ಯಗಳನ್ನ ಮಾಡಲಿಕ್ಕೆ ಪಾಕಿಸ್ತಾನಿಯ ಏನು ಈ ಮೂಲಭೂತವಾದಿ ಸಂಘಟನೆಗಳು ಇಳಿದಿರುವಂತದ್ದು ಪ್ರತಿ ಬಾರಿಯೂ ಕೂಡ ಪ್ರೂವ್ ಆಗ್ತಾ ಹೋಗ್ತಾ ಇರುವಂತದ್ದು. ಡಾಕ್ಟರ್ ಮಾಡ್ಯೂಲ್ಗಳಲ್ಲಿ ಇನ್ನೂ ಅಷ್ಟು ಜನ ಡಾಕ್ಟರ್ಗಳಿದ್ದಾರೆ. ಆ ಲಿಂಕ್ ಅಲ್ಲಿ ಟೆಲಿಗ್ರಾಫ್ ಲಿಂಕ್ ಅನ್ನ ಕರೆಕ್ಟ್ ಆಗಿ ಡಿಕೋಡ್ ಮಾಡುವಂತ ಕೆಲಸ ನಡೀತಾ ಇದೆ. ಅವರವರ ಸಂಪರ್ಕಗಳ ಮೇಲೆ ಅದರಲ್ಲಿ ಯಾರ್ಯಾರು ಏನು ಮಾತಾಡಿದ್ದಾರೆ, ಅವ್ರ ಕೋಡುಗಳು ಹೇಗೆ ಬಳಸಿದ್ರು, ಸಂಕೇತಗಳನ್ನ ಈ ರೀತಿ ಬಳಸಿಕೊಂಡು ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಮಹಿಳಾ ವೈದ್ಯನ ಅಲ್ಲಿ ಬಂಧನ ಆದ್ಮೇಲೆ ಮತ್ತಷ್ಟು ಇದು ಡಿಕೋಡ್ ಆಗಿರುವಂತದ್ದು. ಈಗ ಶ್ರೀನಗರದಲ್ಲಿ ಬಂಧನ ಆಗಿದೆ, ಇನ್ನೂ ಕೂಡ ಬಂಧನ ಆಗುತ್ತೆ. ಶ್ರೀನಗರ ಸೇರಿದಂತೆ ಇಲ್ಲಿನ ಉತ್ತರ ಪ್ರದೇಶ ಮತ್ತೆ ಹರಿಯಾಣದಲ್ಲಿ ಮತ್ತಷ್ಟು ಜಾಲ ಆಡುವಂತ ಎಲ್ಲ ಲಕ್ಷಣಗಳು ಮತ್ತೆ ಪೊಲೀಸರ ಸಿದ್ಧತೆಗಳು ಆ ರೀತಿ ಇದೆ ಅನ್ನುವಂಥದ್ದನ್ನ ಮಾಹಿತಿಗಳು ಲಭ್ಯ ಆಗ್ತಾ ಇದೆ NIA ಇಂದ. ಮಂಜು, ಡಾಕ್ಟರ್ ಶಾಹೀನ್ ಭಯೋತ್ಪಾದಕಿಯಿಂದ ತಜಾಮುಲ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ತಜಾಮುಲ್ ಅರೆಸ್ಟ್ ಆಗಿದ್ದಾನೆ. ತಜಾಮುಲ್ ನಿಂದ ಯಾರ ರಹಸ್ಯ ಬಯಲಾಗುತ್ತೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.